ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಹೇಳೋಂಥ ದಾಖಲಾತಿಗಳು ನಿಮ್ಮ ಹತ್ರ ಕರೆಕ್ಟಾಗಿ ಇದ್ದವು ಅಂತಂದರೆ, ನಾನು ಹೇಳೋ ಪ್ರೊಸೀಜರನ್ನು ಫಾಲೋ ಮಾಡಿದರೆ ನೀವು 24 ಗಂಟೆ ಒಳಗಡೆ ಸಹ ಸಬ್ಸಿಡಿಯಾಗಿ ನೀವು ಸ್ಪ್ರಿಂಕ್ಲರ್ ಪೈಪು ಮತ್ತು ಜೆಟ್ಗಳನ್ನು ಪಡ್ಕೋಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ, ಈ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ಫಸ್ಟು ನಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಲಿಂಕ್ ಆಗಿರೋಂಥ ಮೊಬೈಲ್ ನಂಬರು ನಮ್ಮ ಹತ್ರ ಇರಬೇಕು. ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಮೊಬೈಲ್ ನಂಬರು, ಕ್ಯಾಸ್ಟ್ ಸರ್ಟಿಫಿಕೇಟು, ಪಾಣಿ, ಪಾಸ್ಬುಕ್ಕು ಇದಿಷ್ಟು ಕಿಸಾನ್ ಪೋರ್ಟಲ್ನಲ್ಲಿ ಎಂಟ್ರಿ ಆಗಿರಬೇಕು. ಎಂಟ್ರಿ ಆಗಿದೆ ಇಲ್ಲೋ ಅನ್ನೋದು ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ, ಆಧಾರ್ ಕಾರ್ಡ್ ತಗೊಂಡು ಹೋದರೆ ರೈತ ಸಂಪರ್ಕ ಕೇಂದ್ರದವರು ಚೆಕ್ ಮಾಡಿ ಹೇಳ್ತಾರೆ ಯಾವುದು ಎಂಟ್ರಿ ಆಗಿದೆ, ಯಾವುದು ಎಂಟ್ರಿ ಆಗಿಲ್ಲ, ಯಾವುದನ್ನು ಮಾಡಿಫೈ ಮಾಡಬೇಕು, ಚೇಂಜ್ ಮಾಡಬೇಕು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ಅದು ಕೇವಲ ಒಂದು 10 ನಿಮಿಷದೊಳಗೇ ಮುಗಿದೋಗುವಂಥ ಕೆಲಸ ಅದು. ಈಗ ಪಾಣಿನಲ್ಲಿ ನೀರಾವರಿ ಅಂತ ಇರಬೇಕು. ಒಂದು ವೇಳೆ ಪಾಣಿನಲ್ಲಿ ನೀರಾವರಿ ಅಂತ ಇಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಕೊಳವೆ ಬಾವಿ ಸರ್ಟಿಫಿಕೇಟನ್ನು ಬರೆಸ್ಕೋಬೇಕು. ಯಾರ ಹತ್ರ ಅಂತಂದರೆ ನಮ್ಮ ವ್ಯಾಪ್ತಿಗೆ ಒಳಪಡೋಂಥ ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನ ಬರ್ಕೊಡ್ತಾರೆ. ಈಗ ಕಿಸಾನಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಆಗುತ್ತೆ. ಅದೇನು ಅಂತಂದರೆ, ನಮ್ಮ ರೇಷನ್ ಕಾರ್ಡ್ ಏನಿರುತ್ತೋ ಅದು ಹಳೇದೇ ತೋರಿಸ್ತಾ ಇರುತ್ತೆ. ಅಂದರೆ ನಮ್ಮ ಚಿತ್ರದುರ್ಗ ಭಾಗದವರಾಗಿದ್ದರೆ CTDಯಿಂದ ಸ್ಟಾರ್ಟ್ ಆಗ್ತಿತ್ತಲ್ಲ, ಅದೇ ಸಹ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದನ್ನು ಸ್ವಲ್ಪ ನಾವು ಅಪ್ಡೇಟ್ ಮಾಡಿಸ್ಕೋಬೇಕು. ಅಲ್ಲಿಗೆ ಕಿಸಾನ್ನಲ್ಲಿ ಕ್ಯಾಸ್ಟು, ಪಾಣಿ, ಆಧಾರು, ಮೊಬೈಲ್ ನಂಬರು, ರೇಷನ್ ಕಾರ್ಡು, ಪಾಸ್ಬುಕ್ಕು ಎಲ್ಲ ಅಪ್ಡೇಟ್ ಆಯಿತು. ಈಗ ನಮ್ಮ ಎಲಿಜಿಬಿಲಿಟಿನ ಚೆಕ್ ಮಾಡ್ತಾರೆ. ಇದರಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ, ನಾವು ಇದಕ್ಕಿನ್ನೂ ಹಿಂದೆ ಸಬ್ಸಿಡಿಗಳಿಂದ ಯಾವುದಾದ್ರೂ ತಗೊಂಡಿದ್ದರೆ ಅದು ಎಷ್ಟು ವರ್ಷ ಆಗಿದೆ, ಈಗ ನಾವು ಎಲಿಜಿಬಲ್ ಇದ್ದೀವೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಇಲ್ಲ ಅಂದರೆ ನೀವಿನ್ನೂ ಇಷ್ಟು ವರ್ಷ ಯಾವುದೇ ರೀತಿ ಸರ್ಕಾರದಿಂದ ಸಬ್ಸಿಡಿ ತಗೊಳಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಎಲಿಜಿಬಲ್ ಇದ್ದೀವಿ ಅಂತಂದರೆ ತಗೋಬೋದು ಅಂತ ಹೇಳ್ತಾರೆ. ನಾವು ಎಲಿಜಿಬಲ್ ಇದ್ದೀವಿ ಅಂತಂದರೆ ರೈತ ಸಂಪರ್ಕ ಕೇಂದ್ರದವರು ಒಂದು ಕಂಪನಿಯ ಅಕೌಂಟಿನ ಡೀಟೇಲ್ಸನ್ನ ಕೊಡ್ತಾರೆ. ಈ ಕಂಪನಿಗೆ ನಿಮ್ಮ ರೈತರ ಅಕೌಂಟಿಂದ ಅಮೌಂಟ್ ಹಾಕಿ ಅಂತ. ಅದನ್ನು ತಗೊಂಡೋಗಿ ನಾವು ಚಲನ್ ಕಟ್ಟಿ ಅಕೌಂಟಿಗೆ ಹಾಕಂಗಿಲ್ಲ, RTGS ಮಾಡಬೇಕು. ಅದಕ್ಕಿಂತ ಮುಂಚೆ ಅವ್ರು ಎಷ್ಟು ಅಮೌಂಟ್ ಹೇಳಿರ್ತಾರೋ ಅಷ್ಟು ಅಮೌಂಟನ್ನು ನಾವು ನಮ್ಮ ಅಕೌಂಟಿಗೆ ಹಾಕ್ಕೊಂಡಿರಬೇಕು. ಹಾಕ್ಕೊಂಡು ಒಂದು RTGS ಫಾರ್ಮೆಟ್ ಕೊಡ್ತಾರೆ. ಅದರಲ್ಲಿ ಕಂಪನಿಯ ಡೀಟೇಲ್ಸು, ಕಂಪನಿಯ ಹೆಸರು, ಕಂಪನಿಯ ಅಕೌಂಟ್ ನಂಬರು, ಬ್ರ್ಯಾಂಚು, IFSC ಇದನ್ನು ಎಂಟ್ರಿ ಮಾಡಬೇಕು. ಮತ್ತು ಯಾವ ರೈತರಿಂದ ಹೋಗ್ತಾ ಇದೆಯೋ ಅಮೌಂಟು, ಆ ರೈತರ ಅಕೌಂಟ್ ನಂಬರು, ಹೆಸರು, IFSC ಏನು ಬೇಕಿರಲ್ಲ, ಆ ಅಕೌಂಟಿಂದ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಎಷ್ಟು ಅಮೌಂಟ್ ಹೇಳಿರ್ತಾರೋ ಅಷ್ಟನ್ನು. ಅಮೌಂಟು ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದರೆ ಪಾಸ್ಬುಕ್ ಎಂಟ್ರಿ ಮಾಡಿಸ್ಬೇಕು. ಪಾಸ್ಬುಕ್ ಎಂಟ್ರಿ ಮಾಡಿಸಿದಾಗ ಆ ಕಂಪನಿಯ ಹೆಸರಿಗೆ ನಮ್ಮಿಂದ ದುಡ್ಡು ಡೆಬಿಟ್ ಆಗಿರುತ್ತೆ. ಅದರದ್ದು ಒಂದು ಜೆರಾಕ್ಸ್ ಇಟ್ಕೋಬೇಕು. ಮತ್ತು RTGSನ್ನು ತುಂಬಿ ಚಲನ್ ಇಸ್ಕೊಂಡಿರ್ತೀವಲ್ಲ ಒಂದು, ಆ ಚಲನಲ್ಲಿ UTR ನಂಬರನ್ನು ಬರೆಸ್ಕೋಬೇಕು. UTR ನಂಬರನ್ನು ಯಾಕೆ ಬರೆಸ್ಕೋಬೇಕು ಅಂತಂದರೆ, ಕೆಲವು ಪಾಸ್ಬುಕ್ಗಳಲ್ಲಿ ಆ ನಂಬರ್ ಸರಿಯಾಗಿ ಪ್ರಿಂಟ್ ಆಗಿರಲ್ಲ. ಅದಕ್ಕೋಸ್ಕರ ರೈತ ಸಂಪರ್ಕ ಕೇಂದ್ರದವ್ರು ಏನು ಹೇಳ್ತಾರೆ, ಬರೆಸ್ಕೊಂಡು ಬಂದುಬಿಡಿ ಅಂತ ಹೇಳ್ತಾರೆ. ಅದನ್ನೊಂದು ಬರೆಸ್ಕೋಬೇಕು. ಇದಿಷ್ಟು ಆಯಿತು ಅಂತಂದಮೇಲೆ ನಾವು ಸೀದಾ ಚಾಪ ಕಾಗದ ತಗೋಬೇಕು. 100 ರೂಪಾಯಿದ್ದು ರೈತ ಸಂಪರ್ಕ ಕೇಂದ್ರದ ಹೆಸರಿಗೆ 100 ರೂಪಾಯಿ ಚಾಪ ಕಾಗದ ತಗೊಂಡು ನಾವು ಅದನ್ನ ತುಂಬಿಸ್ಬೇಕು. ನಾವು ಇದಕ್ಕಿನ್ನೂ ಮುಂಚೆ ಯಾವುದೇ ರೀತಿ ಸರ್ಕಾರಿ ಸೌಲಭ್ಯ ಪಡೆದಿರೋದಿಲ್ಲ ಕೃಷಿಗೆ ಸಂಬಂಧಪಟ್ಟಂಗೆ. ಮತ್ತು ಈಗ ತಗೊಳ್ಳೋಂಥ ಮೆಟೀರಿಯಲ್ಗಳನ್ನು ನಾವೇ ಬಳಸ್ತೀವಿ, ಯಾರಿಗೂ ಮಾರೋದಿಲ್ಲ, ಮತ್ತು 5 ವರ್ಷ ಬಳಸ್ಕೊತೀವಿ ಅಂತ ಒಂದು ಅಫಿಡವಿಟನ್ನು ಸಲ್ಲಿಸಬೇಕು. ಆ ನೋಟ್ರಿ ಮಾಡಿಸ್ಕೊಂಡು ಹೋಗಬೇಕು. ಲಾಯರ್ ಹತ್ರ ನೋಟ್ರಿ ಮಾಡಿಸ್ಕೊಂಡು ಅದನ್ನೆಲ್ಲ ತಗೊಂಡು ಸೀದಾ ರೈತ ಸಂಪರ್ಕ ಕೇಂದ್ರದ ಹತ್ರ ಹೋಗಬೇಕು. ಸ್ನೇಹಿತರೆ, ಈಗ ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಪಾಸ್ಬುಕ್ ಎಂಟ್ರಿಯ ಜೆರಾಕ್ಸು, RTGS ಚಲನ್ ಕಟ್ಟಿರ್ತೀವಲ್ಲ ಅದರ ರಸೀದಿ, 2 ಫೋಟೋ, ಕೊಳವೆ ಬಾವಿ ಸರ್ಟಿಫಿಕೇಟು, ಪಾಣಿ ಇದಿಷ್ಟನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ಕೊಟ್ಟರೆ ಅವರು ನಮಗೆ ಮೆಟೀರಿಯಲ್ ಕೊಟ್ಟಿದ್ದೀವಿ ಅಂತ ಡೆಲಿವರಿ ಚಲನ್ಗೆ ಸೈನ್ ಮಾಡಿಸ್ಕೊತಾರೆ. ಸೈನ್ ಮಾಡಿಸ್ಕೊಂಡು ಮೆಟೀರಿಯಲನ್ನು ಕೊಡ್ತಾರೆ. ನಮ್ಮ ಚಾನಲನ್ನು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ.